ಈಗ ನೋಡಿ ಸೌದನು ಹಂಗೆ ನಂಬರ್ ಕೊಟ್ಬಿಡ ಕೇಳಿ ಸರ್, ಅದನ್ನು ಸೇಲ್ ಮಾಡ್ತೀವಿ. ನಿಮ್ಗೆ ಕತೆ ಬೇಡ. ನೋಡಿ ಜನ ನಿನ್ ಜಮೀನ್ ನಾನು ಮಾರಾಕಿಲ್ಲ, ಇಲ್ಲ ನಿನ್ ಜಮೀನ್ ಬಂದ್ಬಿಟ್ಟು ನಾನು ಏನ್ ನಂದು ಆ ಲಿಸ್ಟ್ ಆಗಿ ಹೆಂಗ್ ಸೇರಿಸ್ತೀನಿ? ನೀನ್ ನಾನ್ ಸೇರ್ಸಿದೀನಿ, ನಿನ್ನ ಹತ್ರ ಬರ್ತೀನಿ. ನೀನ್ ಯಾರು? ಬರ್ತೀನಿ, ನೀನ್ ಕೊಟ್ರೆ ನನ್ನ ಹತ್ರ ನಾನು ನಿನ್ನ ಹತ್ರ ಬರ್ತೀನಿ. ನೀನ್ ಫಸ್ಟ್ ಹೇಳಿದ್ದ ನಾನು ಕೊಡ್ತೀನಿ ಅಂತ ನೀವ್ ಹೇಳಿಲ್ಲ, ನಿಮ್ಮನ್ನ ಕೇಳ್ತೀನಿ. ನೀವು ಕೊಟ್ರೆ ತಗೊಂತೀನಿ, ಇಲ್ಲ ಅಂದ್ರೆ ಬೇಡ ಬಿಟ್ಟು ಹಾಕ್ರಿ. ಅದ್ರ ಮುಂಚೆ ನೀನ್ ಸೇರ್ಸ್ ಮುಂಚೆ ನಾನು ಕೇಳಿ ನಾನು ಪರ್ಮಿಷನ್ ತಗೋಬೇಕು. ನೀನು ಅಣ್ಣ ಒಬ್ಬರದು ಇಬ್ಬರದು ಆಗಿದ್ರೆ ಓಕೆ. 130 ಎಕರೆ ಹೆಂಗ್ ಹಣ ಹಾಕಿದ್ಯಾ ನೀನು? 300 ಎಕರೆ ಹೆಂಗ್ ಹಣ ಹಾಕಿದ್ಯಾ ನೀನು? ಅಣ್ಣ ನಿಂದ ಇರೋದು 5 ಎಕರೆ, ನೀನ್ ಹಾಕ ನಿಂದು, ನೀನ್ ಹಾಕ 5 ಎಕರೆ. ನಾನು ಕೇಳಿದ್ದಕ್ಕೆ ಬೇರೆ ಓನ್ ಆಸ್ತಿನ ನೀವ್ ಯಾಕೆ ನೀವು ಓನ್ ಇಂಟ್ರೆಸ್ಟ್ ಆಗಿ ತಗೊಂಡ್ ಮಾಡ್ತೀರಾ? ಅವ್ನ್ ಪರ್ಮಿಷನ್ ಇದ್ರೆ ಹೆಂಗ್ ಮಾಡ್ತೀರಾ? ಪರ್ಮಿಷನ್ ತಗೊಂಡೇ ಮಾಡೋದು ಸರ್, ರಿಜಿಸ್ಟರ್ ಮಾಡ್ಬೇಕಾದ್ರೆ. ಅಲ್ಲ ರಿಜಿಸ್ಟರ್ ಅಲ್ಲ ರೀ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗ್ತಾ ಇದೆ. ಈಗ ನಾನು ಪರ್ಮಿಷನ್ ಇದ್ರೆ ನೀವು ಲಿಸ್ಟ್ ಯಾಕೆ ಮಾಡ್ತೀರಾ? ಅದು ಬೇಗ ಹೇಳ್ತಾ ಇರೋದು. ನಾನಲ್ಲಿ ಮಾಡ್ಬೇಕಾದ್ರೆ, ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇಂತಿಂತ ಸರ್ವೆ ನಂಬರ್ ಮಾಡ್ಕೊಡ್ತೀನಿ ಅಂತ ಅವ್ರ ಹತ್ರ ನಾನು ಕಮಿಟ್ ಮಾಡ್ಕೊಂಡು. ಅದು ನಿನ್ ಪರ್ಸನಲ್ ಅಪ್ಪ. ಹೌದು ಸರ್, ಈಗ ನನಗ್ ಗೊತ್ತಿಲ್ದಿರಾನೆ ನನ್ನ ನಂಬರ್ ನೀನ್ ಹಾಕ್ತೀನಿ ಅಂತಂದ್ರೆ ಅದು ಯಾವ್ದು ನ್ಯಾಯ? ಹೌದು ಸರ್. ಆಮೇಲೆ ನಾನು ಅವ್ರು ನನಗೆ ದುಡ್ಡು ಕೊಟ್ಟಿದ್ದಾದ್ಮೇಲೆ ನಾನು ಬಂದಲ್ಲಿ ಕುತ್ಕೊಂಡು ಇವ್ರು ಕೇಳ್ತೀನಿ, ಇಂತಿಂತ ಸರ್ವೆ ನಂಬರ್ ಇದೆ ಅಂತ ಹೇಳ್ಬಿಟ್ಟು ಅವ್ರದ್ದು ಐತಲ್ಲ ಕಾಲೇಜ್ 60 ಎಕರೆ ಐತೆ. ಅದ್ರಾಗ ಕಾಲೇಜ್ 60 ಎಕರೆ ಐತೆ. ಕಾಲೇಜ್ ಕಾಲೇಜ್ 60 ಎಕರೆ ಐತೆ ಅವ್ರದ್ದು, ಕಾಲೇಜ್ ಅವ್ರದ್ದು. ಸರ್ ಕಾಲೇಜ್ ಅವ್ರು ಕೊಡ್ತಾರ ಹೋಗ್ಲಿ. ಕಾಲೇಜ್ ಒಂದು 30 ಎಕರೆ ಸೇರಿ ಕೇಳೋದು ಒಂದೇ ಮಾತು. ಈಗ ಅವ್ರ ಪರ್ಮಿಷನ್ ಇದೆ, ಅವ್ರ ನಂಬರ್ ಕೊಟ್ಟಿರೋದು ತಪ್ಪು ಆಯ್ತಾ? ನೀವು ರಿಜಿಸ್ಟ್ರೇಷನ್ ಅಲ್ಲ ಈಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಾಗ ನಾನು ಕೇಳ್ತೀನಿ ಇನ್ನೊಂದು ಮಾಡ್ತೀನಿ ಅಂತಂದ್ರೆ ಅದು ಆಗಲ್ಲ. ಇವಾಗ ಅವ್ರದ್ದು ಅವ್ರ ಹೆಸರಲ್ಲಿ ಇರೋ ಜಮೀನ ನಂಬರ್ನ ನೀವು ಹಾಕ್ಬಾರ್ದಾಗಿತ್ತು. ಹಾಕ್ತೀರಾ? ನಿಮ್ಮ ಹೆಸರಿಗೆ ಏನಾದ್ರು ಇದ್ರೆ, ಇಲ್ಲ ನಿಮ್ಮ ಪ್ರಾಪರ್ಟಿ ಏನಾದ್ರು ಇದ್ರೆ, ಇಲ್ಲ ಇವನ್ ಯಾರೋ ಬಂದು ಅಣ್ಣ ನನ್ನ ಜಮೀನು ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನೀವು ಅವ್ರ ನಂಬರ್ ಕೊಡ್ಬೋದಾಗಿತ್ತು. ಬಟ್ ಅವ್ರಿಗೆ ಕೊಟ್ಟೇ ಇಲ್ವಂತಲ್ಲ, ಅವ್ರ ನಂಬರ್ ಹೆಂಗ್ ಕೊಡ್ತೀರಾ ಅಂತ. ಅಲ್ಲಿ ಟೋಟಲ್ ಆಗಿ ಪ್ರಾಜೆಕ್ಟ್ ಅಷ್ಟು ಸ್ಕೆಚ್ ಮಾಡಿದಾಗ ನಾವು ಇಷ್ಟು ಜಾಗ ನಮಗೆ ಬೇಕು ಅಂತ ಅವ್ರು ಕೇಳಿದಾಗ ಅಷ್ಟೋ ಸರ್ವೆ ನಂಬರ್ಗಳನ್ನು ಆಯ್ಕೆ ಮಾಡ್ಕೊಡ್ತೀವಿ ಅಂತ ನಾವು ಅವ್ರ ಹತ್ರ ಕಮಿಟ್ ಆಗಿರೋದು ನಿಜಾನೇ. ಹಿಂಗಾಗ್ತೀರಾ? ಆಮೇಲೆ ಸರಿ ಅಲ್ಲಲ್ಲ, ಆಮೇಲೆ ಹೇಳ್ತೀನಿ, ಅವ್ರು ನಮಗೆ ದುಡ್ಡು ಕೊಟ್ಟ ಮೇಲೆ ನಮ್ಗೆ ನಾವು ತಗೊಂಡೋಗಿ ಅಲ್ಲಿ ಅವ್ರ ಹತ್ರ ಕುತ್ಕೊಂಡು ನಿಮ್ಮನ್ನೇ ನಿಮ್ಮ ಲ್ಯಾಂಡ್ ಅಲ್ಲಿದೆ, ನಿಮ್ಮ ಹತ್ರ ಬರ್ತೀವಿ. ನೀವು ಕೊಟ್ರೆ ನಾವು ತಗೊಂತೀವಿ, ನಾನು ಕೊಡಲ್ಲಪ್ಪ ಅಂತಂದ್ರೆ ಎದ್ದು ಬರ್ತೀವಿ ಅಷ್ಟೇ. ಅದ್ರಲ್ಲಿ ಏನಿದೆ? ಜನ ಇವ್ರು ಏನ್ ಗೊತ್ತಾ, ರೈತರು ಕೊಡದೇ ಇರೋಂತವ್ರು ದ್ರಾಕ್ಷ್ ತೋಟಗಳು ಅವ್ರು ಇರೋದು. ಅವ್ರಿಗೆ KDB ಹೋಗಿದೆ ಅನ್ನೋ ಸುದ್ದಿ ಅವ್ರದ್ದೇನ್ ಗೊತ್ತಾ ವಾದ. KDB ಹೋಗಿದೆ, ಇವ್ರು ಹೆಂಗ್ ಕಂಪನಿ ಅವ್ರು ಕಮಿಟ್ ಆದ್ರು? KDB ಅಕ್ವಿಗೇಷನ್